ನಿಮ್ಮ ತಂದೆಯನ್ನ ಡಿಸಿಎಂ ಮಾಡಿದ್ದು ರಮೇಶ್ ಜಾರಕಿಹೊಳಿ. ಚಿದಾನಂದ ಸೌದೆಗೆ ಪಂಚ್ ಕೊಟ್ಟ ಸತ್ಯಪ್ಪ ಬಾಗೆನ್ನವರ್. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಶಾಸಕರ ಗುಂಪಿನ ನಾಯಕತ್ವ ವಹಿಸಿಕೊಂಡು ಬಿಜೆಪಿಗೆ ಪಕ್ಷಾಂತರ ಮಾಡಿದ ಪರಿಣಾಮವೇ ನಿಮ್ಮ ತಂದೆ ಲಕ್ಷ್ಮಣ್ ಸವದಿ ಉಪಮುಖ್ಯಮಂತ್ರಿಯಾಗಿದ್ದಾರೆ ಎನ್ನುವುದನ್ನ ಚಿದಾನಂದ ಸವದಿ ಅರಿತುಕೊಂಡು ರಮೇಶ್ ಜಾರಕಿಹೊಳಿ ಕುರಿತು ಟೀಕೆ ಮಾಡಬೇಕು. ಇದೇ ರೀತಿ ಮಾತನಾಡಿದ್ದಲ್ಲಿ ರಸ್ತೆ ಮೇಲೆ ತಿರುಗಾಡುವುದೇ ಕಷ್ಟಕರವಾದೀತು ಎಂದು ಚಿದಾನಂದ ಸವದಿಯವರಿಗೆ ತಾಲೂಕಾ ಮುಖಂಡ ಸತ್ಯಪ್ಪ ಬಾಗೆನ್ನವರ್ ಎಚ್ಚರಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಡುಭಾಷೆಯಲ್ಲಿ ಮಾಡಿದ ಟೀಕೆಗೆ ನಿಮ್ಮ ತಂದೆ ಲಕ್ಷ್ಮಣ್ ಸವದಿಯವರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಒಂದೇ ವಯಸ್ಸಿನವರು. ಅವರಿಬ್ಬರು ಒಬ್ಬರಿಗೊಬ್ಬರು ಮಾತನಾಡಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ರಮೇಶ್ ಜಾರಕಿಹೊಳಿ ಅವರ ವಯಸ್ಸು ಸ್ಥಾನಮಾನಕ್ಕೆ ಸಮಾನರಲ್ಲದ ನೀವು ಟೀಕೆ ಮಾಡುವುದು ನಿಮ್ಮ ಕೀಳ ಮನಸ್ಥಿತಿ ತೋರಿಸುತ್ತದೆ ಎಂದರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ತಂದೆ ಲಕ್ಷ್ಮಣ್ ಸವದಿಯವರೇ ಮೊದಲ ಬಾರಿಗೆ ಗೋಕಾಕ್ ಮತ್ತು ಬಬಲೇಶ್ವರ ಕ್ಷೇತ್ರಗಳಿಗೆ ಹೋಗಿ ರಮೇಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲರ ವಿರುದ್ಧ ಮಾತನಾಡಿದ್ದರು. ಹೀಗಾಗಿಯೇ ಅಥಣಿ ಕ್ಷೇತ್ರಕ್ಕೆ ಅನಿವಾರ್ಯವಾಗಿ ರಮೇಶ್ ಜಾರಕಿಹೊಳಿ ಪ್ರವೇಶ ಮಾಡಬೇಕಾಯಿತು ಎನ್ನುವುದನ್ನ ತಿಳಿದುಕೊಳ್ಳಲಿ ಎಂದರು. ಜಾರಕಿಹೊಳಿ ಮನೆತನದ ಯುವ ಪೀಳಿಗೆಯ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆಯಾಗಿ, ರಾಹುಲ್ ಜಾರಕಿಹೊಳಿ ಕೆಪಿಸಿಸಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿ, ಅಮರನಾಥ್ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಕೂಡ ನಿಮ್ಮಂತೆ ಕೀಳಾಗಿ ಯಾರನ್ನೂ ಟೀಕಿಸಿಲ್ಲ ಎಂದ ಅವರು, ಇದೇ ರೀತಿ ನೀವು ಮುಂದುವರೆದಲ್ಲಿ ನಾವು ಕೂಡ ತಕ್ಕ ಉತ್ತರ ನೀಡುತ್ತೇವೆ ಮತ್ತು ನೀವು ಅಥಣಿ ರಸ್ತೆಗಳ ಮೇಲೆ ತಿರುಗಾಡುವುದು ಕಷ್ಟಕರವಾಗುತ್ತದೆ ಎಂದು ಬಾಗೆನ್ನವರ್ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಧುರೀಣರಾದ ನಿಶಾಂತ್ ದಳವಾಯಿ, ಅಶೋಕ್ ಎಲಿಹಡಲಗಿ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ. ಶಿವಯೋಗಿಗಳನ್ನು ಹೃದಯಾಂತರದಲ್ಲಿಸಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನಪ್ಪ ಅಂದ್ರೆ, ಯುವ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಚಿದಾನಂದ ಸವದಿಯವರ ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶನ ಜಾರಕಿಹೊಳಿ ಬದಲು ಅತಿ ಕೀಳು ಮಟ್ಟದ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ಅವ್ರನ್ನ ಈ ಸಂದರ್ಭ ಏನು ಹೇಳಕ್ಕೆ ಬಯಸ್ನಪ್ಪ ಅಂದ್ರೆ, ಇವತ್ತು ಮೊಟ್ಟ ಮೊದಲ ರಾಜಕಾರಣ ಅವ್ರ ಗೋಕಾಕ್ ಆಗಲಿ ಬಬಲೇಶ್ವರಕ್ಕಾಗಲಿ ತಮ್ಮ ತಂದೆಯವ್ರು ಹೋಗಿ ಅವ್ರನ್ನ ಕೆಣಕಿದಾಗನ ಅವ್ರು ಅತ್ರಿಗೆ ಬರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಲ್ಲಿ ತನಕ ಇವ್ರ ತಂಟಿಗೆ ಬಂದಿಲ್ಲ. ಒಂದಾಯಿತು. ಎರಡನೇದು ಮಾನ್ಯ ಚಿದಾನಂದ ಸವದಿಯವ್ರಿಗೆ ಏನು ನಾನು ವಿನಂತಿ ಮಾಡ್ತೀನಪ್ಪ ಅಂದ್ರೆ, ನೀವು ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಅವರು ಏನು ರಾಜಕೀಯ ಅವ್ರು ಏನು ಗೆದ್ದಾರ ಆ ಕ್ಷೇತ್ರ ರಾಜಕೀಯ ಅನುಭವ ನಿಮ್ಮ ವಯಸ್ಸು ಆಟಿಲ್ಲ. ಅದಕ್ಕೆ ತಾವು ಅರ್ಥ ಮಾಡ್ಕೋಬೇಕು. ಇದಾದ ನಂತರ ಮುಂದೆ ಏನಾಗಿತ್ತಪ್ಪ ಅಂದ್ರೆ, ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಒಳಗೆ ಸಾಕಷ್ಟು ಸಂದರ್ಭದಾಗ ನಿಮ್ಮ ತಂದೆಯವರ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರ ಕಡೆ ಹೋಗಿ ಬಂದಾರೆ. ಅಲ್ಲಿ ನಿಮ್ಮ ತಂದೆಯವ್ರು ಹೋಗೋದೇನು ಗರ್ಜಿ ಅಂತ ಹೇಳಪ್ಪ. ರಾತ್ರಿ ಬರೋದಾಗ ಬಾಲಚಂದ್ರ ಸಾವ್ಕಾರ ಮನ್ಯಾಗ ಕೂತ್ ಬಂದಾರೆ. ಇವರು ಕಾರಣ ಏನು? ಅಟ್ ನಿಮ್ಗೆ ಸ್ವಾಭಿಮಾನ ಇದ್ರೆ ಅವ್ರ ಮನೆಗೆ ಯಾಕೆ ಹೋಗ್ಬೇಕು? ಅವ್ರು ತಮ್ಮನಲ್ಲ ಬಾಲಚಂದ್ರ ಸಾವ್ಕಾರ. ಇದಾದ ನಂತರ ನೀವು ಏನೇನು ಹುದ್ದೆಗಳು ಬಂದ, ಬಹುಶಃ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆದದ್ದು ಕೂಡ ಇವ್ರು ರಮೇಶನ ಜಾರಕಿಹೊಳಿ ಆಶೀರ್ವಾದದಿಂದ. ಅದನ್ನು ಅರ್ಥ ಮಾಡ್ಕೋಬೇಕು ಮೊದಲು ಸನ್ಮಾನ್ಯ ಚಿದಾನಂದ ಸವದಿಯವರು. ಇದಾದ ನಂತರ ನೀವು ಡಿ ಸಿ ಎಮ್ ಆದರೂ ಕೂಡ ರಮೇಶನ ಜಾರಕಿಹೊಳಿ ಸರ್ಕಾರ ರಚನೆ ಮಾಡಿದಾಗ ನೀವು ಡಿ ಸಿ ಎಮ್ ಆದದ್ದು. ಮತ್ತು ಇಷ್ಟೆಲ್ಲ ನೀವು ಸಾವಿರಾರು ಕೋಟಿ ಅತನಿಗೆ ಅನುದಾನ ತರಲಾಕೊಂಡು ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಕಾರಣ ಅಂತಕ್ಕಂಥ ಇದನ್ನು ಸಂದರ್ಭ ಹೇಳಬೇಕಾಗತ್ತೆ. ಅದ್ರ ಜೊತೆಗೇನು ಕೂಡ ನೀವು ಇನ್ನೊಂದು ಇಷ್ಟೆಲ್ಲ ನೀವು ಭಾಳ ಅತನಿ ಬದಲು ಸ್ವಾಭಿಮಾನ ಬದಲು ಮಾತಾಡ್ತೀರಿ. 100 ಕೋಟಿ ರೂಪಾಯಿ ಡಿ ಸಿ ಬ್ಯಾಂಕ್ನಾಗ ಗೋಡೌನ್ ಮೇಲೆ ಸಾಲ ತಂದಾರೆ. ಸಾಲ ತಂದಾಗ ಕೃಷ್ಣ ಸಕ್ಕರೆ ಕಾರ್ಖಾನೆ ಗೋಡೌನ್ ಸಕ್ರೆ ಮಾರ್ಕೊಂಡಾರೆ. ಅಲ್ಲಿ ಬ್ಯಾಂಕ್ನಾಗೂ ರೊಕ್ಕಿಲ್ಲ, ಬ್ಯಾಂಕ್ನಾಗೂ ರೊಕ್ಕ ಕಟ್ಟಿಲ್ಲ, ಫ್ಯಾಕ್ಟ್ರಿಯಾಗೂ ರೊಕ್ಕಿಲ್ಲ. ನಿಮ್ಮ ತಂದೆಯವರು ನೀವು ಎಮ್ ಡಿ ಎಲ್ಲ ಕುಡ್ಕೊಂಡು ಕಳ್ತನ ಮಾಡಿರಿ, ಸಕ್ಕರೆಯನ್ನು ಕಳ್ತನ ಮಾಡಿರಿ. ಅದ್ರ ಬದಲು ಸನ್ಮಾನ್ಯ ಚಿದಾನಂದ ಸಹೋದರಿ ಒಂದು ಸ್ವಲ್ಪ ಹೇಳಬೇಕಾಕೈತಿ. ಇದಾದ ನಂತರ ಮುಂದೆ ನೀವೇನಿದೆ ಅವ್ರ ಮನ್ಯಾಗ ಎಷ್ಟು ಜನ ಮಕ್ಕಳದಾರು ಈ ಜಾರಕಿಹೊಳಿ ಸಹೋದರ ಮನ್ಯಾಗ? ಒಬ್ಬರು ಯೂತ್ ಕೆಪಿಸಿ ಸೆಕ್ರೆಟರಿ ಅದಾರೆ, ಇಬ್ಬರು ಜನ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಅದಾರೆ, ಒಬ್ಬರು ಪಾರ್ಲಿಮೆಂಟ್ ಮೆಂಬರ್ ಅದಾರೆ. ಒಂದು ಬದ್ದರೆ ನೀವು ಇಂಥ ಅಸಲಿ ಒಂದ್ರೆ ಮಾತಾಡ್ಯಾರನ ನೀವು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಗುಂಗಿನೊಳಗೆ ಏನೇನು ಮಾತಾಡ್ಕೊತು ಆದರೆ ಮುಂದಿನ ದಿನಮಾನದೊಳಗೆ ನಾವು ನಿಮ್ಗೆ 18ರಾಗಿ ನೀವು 17ರಾಗ ನಮ್ಮ ಸಮುದಾಯಕ್ಕೆ ಮಾತಾಡಿದಾಗ ನೀವು ಮುಲಿ ಹಿಡ್ದಾರೆ, ಮತ್ತು 18ರಾಗ ನೀವು ಸೋಲಿಲ್ಲ, ಮತ್ತು ಅದ್ರ ಬದಲು ನೀವೇನು ಮಾತಾಡ್ತೀರಿ? 18ರಾಗ ನಿಮ್ಮ ನಾವು ಮನೆಗೆ ಕಳಿಸಿಲ್ಲ. ಇದೇ ರೀತಿ ನಿಮ್ಮ ಉಡಾಪುತ್ರಗಳು ಮುಂದೆ ಹೋದ್ರೆ 28 ನಿಮ್ಮ ಮನೆಗೆ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ತಾವು ಎಚ್ಚೆತ್ತುಕೊಂಡ್ರಿ ಮುಂದೆ ಏನು ನಿಮ್ಮ ಭವಿಷ್ಯತ್ತು ಇಲ್ಲದೆ ಅದರ ಮುಂದಿನ ನಿರ್ಮಾಣವನ್ನು ಬೀದಿ ಬಿಡಿದ್ರೆ ನಿಮ್ಗೆ ಕಷ್ಟ ಆಕೈತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ.